ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟೀಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಧರ್ಮದ ಓಲೈಕೆ ಮತ್ತು ತುಷ್ಟೀಕರಣ ನಡೀತಾ ಇದೆ. ತುರ್ತು ಔಪಚಾರಿಕ ಪರಿಹಾರ ನೀಡೋದು ಬೇಸರದ ಸಂಗತಿ ಅಂತ ಹೇಳಿ ಲೇವಡಿಯಾಡಿದ್ದಾರೆ. ರಾಜ್ಯದಲ್ಲಿ ಬರ ಮತ್ತು ಪ್ರವಾಹ ಪರಿಹಾರವನ್ನು ಪಡೆಯೋದಕ್ಕೆ ಜನ ಕಷ್ಟಪಟ್ಟರು. ರಾಜ್ಯಾದ್ಯಂತ ಜನರು ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಆದರೆ 2 ದಿನದಲ್ಲಿ ಒಂದು ಸಮುದಾಯಕ್ಕೆ ಪರಿಹಾರ ಕೊಡ್ತಾರೆ ಅಂದರೆ ಇದು ಓಲೈಕೆ ರಾಜಕಾರಣ ಅಲ್ಲದೆ ಇನ್ನೇನು? ಸರ್ಕಾರ ಕಾನೂನಿನ ಪರಿಮಿತಿಯ ಜವಾಬ್ದಾರಿಗಳನ್ನು ಗಾಳಿಗೆ ತೂರಿದೆ ಅಂಥೇಳಿ ಸರ್ಕಾರದ ವಿರುದ್ಧ, ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ನೀವು ಕೂಡ ಅವರ ಟ್ವೀಟ್ನ ಸಾಲುಗಳನ್ನು ಗಮನಿಸ್ತಾ ಇದ್ದೀರಿ. ಹೌದು, ಬೇರೆ ಬೇರೆ ಸಂದರ್ಭದಲ್ಲಿ ಮನೆಯನ್ನು ಕಳೆದುಕೊಂಡವರು, ರಾಜಕಾಲುವೆಯ ಸಂದರ್ಭದಲ್ಲಿ ಮನೆ ಕಳೆದುಕೊಂಡವರು ಇವತ್ತಿಗೂ ಕೂಡ ಓಡಾಡಬೇಕಾದಂತಹ ಪರಿಸ್ಥಿತಿ ಇದೆ. ಕೋರ್ಟು ಕಚೇರಿ ಅಲ್ದಾಡಬೇಕಾದಂತಹ ಪರಿಸ್ಥಿತಿ ಇದೆ. ಬಟ್ ಇವರು ವಿಚಾರದಲ್ಲಿ ಹಂಗಾಗಿಲ್ಲ. ಇದು ಈಗ BJPಗೆ ಅಸ್ತ್ರ ಆಗಿದೆ. ಇದನ್ನಿಟ್ಕೊಂಡು ಹೇಗೆ ಮುಗಿಬೀಳುತ್ತೆ, ಕೇವಲ ಹೇಳಿಕೆ ಮತ್ತು ಟ್ವೀಟ್ಗಷ್ಟೇ ಸೀಮಿತವಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಸಂತ್ರಸ್ತರು ಅಂತ ಇವರನ್ನು ಕರೀಬಾರ್ದು, ನಿರ್ವಾಸಿತರು ಅಂತ ಹೇಳಿದ್ರೆ ಕರೆಕ್ಟಾಗಿ ಪದಪ್ರಯೋಗ ಅಂತ ಅನಿಸುತ್ತೆ.